ಹೊಗನೇಕಲ್ ಫಾಲ್ಸ್ ಅದೇ ಹೇಳಿದ್ದು ಗಾಯ್ಸ್. ಇಲ್ಲಿ ನೋಡಿ, ಹೊಗನೇಕಲ್ ಫಾಲ್ಸ ಎಲ್ಲೈತ ಫಾಲ್ಸು? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಟ್ರಾವೆಲ್ ಕನ್ನಡಿಗ. ಇವತ್ತು ನಾವು ಹೋಗ್ತಿದ್ವಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ನನ್ನ ಫಸ್ಟ್ ರೈಡು ನಮ್ಮ ರಾಯನ್ ಜೊತೆ. ಟೂವರ್ಡ್ಸ್ ಕನಕಪುರದಿಂದ ಮಾವಳ್ಳಿ, ಅಲ್ಲಿಂದ ಕೊಳ್ಳೇಗಾಲ, ಅಲ್ಲಿಂದ ಮಹದೇಶ್ವರ ಬೆಟ್ಟ. ವೆದರ್ ಮಾತ್ರ ಪೀಸಾಗಿದೆ ಗುರು. ಇವತ್ತು ಜಾಸ್ತಿ ಬಿಸಿಲಿಲ್ಲ, ಜಾಸ್ತಿ ಚಳಿನೂ ಇಲ್ಲ. ಯಾಕಂದರೆ ನಿನ್ನೆ ನೈಟು ಹೆವಿ ಮಳೆ ಹೊಡೆದೈತೆ ಇಲ್ಲೆಲ್ಲ, ಅದಕ್ಕೆ ಇಷ್ಟು ಪೀಸಾಗಿದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಸೆಕೆ ಕಿತ್ಕೊಂಬಿಡೋದು. ಇನ್ನು ಐಸ್ ರೋಡಲ್ಲಿ ಸ್ಪೀಡ್ ಲಿಮಿಟ್ 80 ಅಂತ ಹೇಳೋರೆ. ನಮ್ಮ ಗಾಡಿ ಕೇಳ್ತದ? ಅರೆ ಮುಂದೆ ಪಾಪ್ಸ್ಗಳು ಇರ್ತಾರೆ ನೋಡಿ. ಇವಾಗ ಹೋಗ್ತಾವ್ರೆ, ಇವಾಗಿಂದ ಸ್ಟಾರ್ಟು ನೋಡಿ. ಅಲ್ಲಿ ಹೋಗ್ತಾವ್ರೆ ಪೊಲೀಸವರು. ಅಲ್ಲಿ ಹೋಗ್ಬಿಟ್ಟು ಎಲ್ಲಿ ಕನಕಪುರ ಇರ್ತಾರೆ, ಕರೆಕ್ಟಾಗಿ ಹಾಕೊತಾರೆ. ಸ್ಪೀಡ್ ಚೆಕ್ ಮಾಡಿಕೊಂಡು ಸುಮ್ಮನೆ ಯಾಕೆ ಟೋಕನು, ಆರಾಮಾಗಿ ಹೋಗೋಣ. ಇವಾಗ ಏನು ನನಗೆ ಅರ್ಜೆಂಟ್ ಏನಿಲ್ಲ. ಇಲ್ಲಿ ಯಾವುದೋ ಊರಬ್ಬ ಅನ್ಕೊತೀನಿ. ಮಧ್ಯಾಹ್ನ 1:30ಗೆ ರಂಗೋಲಿ ಹಾಕ್ತವ್ರೆ. ಯಾವುದೋ ದೇವ್ರನ್ನ ಕರ್ಕೊಂಡು ಹೋಗ್ತವ್ರೆ. ಪಟಾಕಿ ಗಿಟಾಕಿ ಎಲ್ಲ ಹೊಡೆದು ಫುಲ್ ಜೋರಾಗಿ ನಡೀತಾ ಇದೆ. ಇವತ್ತೇನು ಒಳ್ಳೆ ಟೈಮಾ ನಾವು ಬಂದಿರೋದು. ಇಲ್ಲಿಂದ ಮಹದೇಶ್ವರ ಬೆಟ್ಟಕ್ಕೆ ಒಂದು 80 ಕಿಲೋಮೀಟ್ರ್ ಇದೆ. 1.5 ಅವರ್ ತೋರಿಸ್ತಾ ಇದೆ. ಹರ ಹರ ಮಹಾದೇವ್. ಓ, ಇವಾಗ ಘಾಟ್ ಸೆಕ್ಷನ್ ಸ್ಟಾರ್ಟು. ಇದೇ ಘಾಟು, ಇದೇ ಮಹದೇಶ್ವರ ಬೆಟ್ಟ. ಇಲ್ಲಿಂದ ಸ್ಟಾರ್ಟು ಘಾಟ್ ಸೆಕ್ಷನ್ನು. ಅಲ್ಲಿ ಯಾವುದೋ ಒಂದು ಗಾಡಿ ಪಾಸ್ ಆಯಿತು ನೋಡಿದೆ. ಬೆಟ್ಟಪ್ಪ ಬಂದು ಶಿವನ ಅವತಾರ ಅಂತ ಹೇಳ್ತಾರೆ. ಹಾಂ 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 ಹಾಂ. ಮಾದಪ್ಪ ಬಂದು ಶಿವನ ಅವತಾರ ಅಂತಾರೆ. ಇಲ್ಲಿರೋ ಜನ ಎಲ್ಲ ಮಾದಪ್ಪನ ಶಿವ ಅಂತಲೇ ಅಂದ್ಕೊಳೋದು. ಯಾಕಂದರೆ ಶಿವಂದು ಇನ್ನೊಂದು ಪ್ರತಿರೂಪ ಮಾದಪ್ಪ. ಕರ್ನಾಟಕ, ತಮಿಳುನಾಡು, ಸುತ್ತಮುತ್ತ ರಾಜ್ಯಗಳಿಂದ ತುಂಬ ಜನ ಬರ್ತಾರೆ ಇಲ್ಲಿಗೆ. ನಾನೇ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಾನು ಎಷ್ಟೋ ದಿನದಿಂದ ಹೋಗ್ಬೇಕು ಅನ್ಕೊತಿದ್ದೀನಿ, ಆಗ್ತಾ ಇದ್ದಿಲ್ಲ. ಇವತ್ತು ನೆರವೇರ್ತಾಯಿದೆ. ಆ್ಯಕ್ಚುಲಿ ಮಳೆ ಇಲ್ಲ. ಮಳೆ ಇದ್ದರೆ ಘಾಟ್ ಸೆಕ್ಷನ್ ಇನ್ನೂ ಚೆನ್ನಾಗಿರೋದು. ಹೇಳಿದ್ದೆ ತಡಗುರು, ಮಳೆ ಸ್ಟಾರ್ಟ್ ಆಯಿತು ನೋಡಿ. ಇದೇ ಕರ್ವ್ಸು. ಇಲ್ಲಿ ಹುಷಾರ ಓಡಿಸ್ಬೇಕು, ಇಲ್ಲಾಂದರೆ ಬಾರ್ಲಕ್ಕಂತೀವಿ. ಇದೆ ಅನ್ಕೊತೀನಿ ಟ್ರಕ್ಕಿಂಗು. ಅಲ್ಲಿ ಬೆಟ್ಟ ಅದು ಹತ್ತಕ್ಕೆ ಮೆಟ್ಲಿದೆ. ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಮಳೆ ಸ್ಟಾರ್ಟ್ ಆಯಿತು, ಇದೇನೋ ಗೊತ್ತಿಲ್ಲ. ನಾನು ಬೆಟ್ಟ ಹತ್ತೋ ಟೈಮಲ್ಲೇ ಮಳೆ ಸ್ಟಾರ್ಟ್ ಆಗ್ತಿದೆ. ತಮಿಳ್ನಾಡು ಇಲ್ಲಿಂದ ಹತ್ರ ಅನ್ಕೊತೀನಿ. ಇಲ್ಲಿ 90% ಕನ್ನಡದವ್ರೇ, 10% ತಮಿಳ್ನಾಡವರೇ ಬರ್ತಾರೆ. ನಿಧಾನವೇ ಪ್ರಧಾನ ಅಣ್ಣ. ಓಕೆ, ಜೀವ ಬಾಯಿಗೆ ಬರ್ಸಿದ್ನಲ್ಲ ಗುರು ಅವನು. ಓಹೋ, ಇವನು ಈ ಕಡೆ ಹೋಗ್ಬೇಕು, ನಾನೇ ಹಂಗೆ ಹೋಗ್ಬೇಕು. ನಾನು ಹಂಗೆ ಹೋಗ್ಬೇಕಾ? ಓ ಮೈ ಗಾಡ್. ಓ, ನಾನು ಲಾಂಗೇ ತೊಗೊಬೇಕು ಗುರು. ನಾನು ಹಿಂಗೆ ಬಂದ್ಬಿಟ್ಟು ಮಿಸ್ ಆಗೋದು. ಇಲ್ಲ, ನಮ್ದು ಈ ಕಡೆನೇ, ಅವ್ರದ್ದು ಆ ಕಡೆ. ಅವರೇ ಈ ಕಡೆ ಬಂದ್ಬಿಟ್ರು. ನನ್ನ ರೂಟ್ ಮೇಲೆ ನನಗೆ ಡೌಟ್ ಬಂದ್ಬಿಡ್ತು. ನಾವೀ ಗಾಡಿ ತೊಗೊಂಡಿದ್ದೆ ಇಂಥ ರೂಟಲ್ಲಿ ಹೊಡಿಬೇಕು ಅಂತ. ಇಂಥ ರೂಟ್ನೆಲ್ಲ ಮಿಸ್ ಮಾಡ್ತೀವ. ಆದರೆ ಪ್ರೈವೇಟ್ ಬಸ್ಸವರಿಗೆ ಭಯ ಇದೆ. ಅವ್ರು ನಿಧಾನಕ್ಕೆ ಹೋಗ್ತಾರೆ. KRTC ಏನು ಹಂಗಲ್ಲ, ನೋಕ್ಸ್ ಬೇಕಾಗ್ತಾನೆ. ಮಾದಪ್ಪ, ಮಳೆ ಬರಂಗೈತೆ, ಕಾಪಾಡಪ್ಪ.
2ನೇ ಗೇರು 3ನೇ ಗೇರಲ್ಲಿ ಆಟಾಡ್ಕೊಬೇಕು. ಅಬ್ಬಬ್ಬ ಏನು ಸಾಮ್ರಾಜ್ಯ ಕಟ್ಬಿಟ್ಟವ ಅವ್ರದ್ದೇ. ಏಯ್ ಒಂದು ಹಣ್ಣಿಗೋಸ್ಕರ ಪ್ರಾಣ ಕಳ್ಕೊತಿರಲಿ. ಅವ್ರಿಗೆ ಅದೇ ಆಹಾರ. ಇವ್ ನೋಡು ಡಾನ್, ಹೋಗೋಣ ಆ ಕಡೆ. ಅಯ್ಯೋ ಹೆಂಗೋ ಬತ್ತವ್ರೆ. ಇರೋಣ ನಾನೇ ಹೋಗ್ಬಿಡ್ತೀನಿ. ಓಹೋ, ಹೊಗನೇಕಲ್ ಫಾಲ್ಸು, ಅದೇ ಹೇಳಿದ್ದು ಗಾಯ್ಸ್. ಇಲ್ಲಿ ನೋಡಿ, ಹೊಗನೇಕಲ್ ಫಾಲ್ಸಾ? ಎಲ್ಲೈತ ಫಾಲ್ಸು? ಅವನೇನು ಗೊತ್ತು ಬೋರ್ಡ್ ಹಾಕಿದ್ದ. ಅಂದರೆ ಇಲ್ಲಿ ನನಗೆ ಗೊತ್ತಿರಂಗೆ ತಮಿಳ್ನಾಡಿಗೆ ಹತ್ರ ಇದೆ ಇದು ಹೊಗನೇಕಲ್ ಫಾಲ್ಸ್ ಅಂತೆ. ಬೆಟ್ಟಕ್ಕೆ ಇದೇನೋ ದಾರಿ ಎಲ್ಲೋ ಮಿಸ್ ಹೊಡಿತಲ್ಲ. ಒಂದು ನಿಮಿಷ ಇರಿ ಅಣ್ಣ. ಬೆಟ್ಟಕ್ಕೆ ಹಿಂಗೇನೋ ಹೋಗೋದು? ಬೆಟ್ಟಕ್ಕೆ, ಮಾದೇಶ್ವರ ಬೆಟ್ಟಕ್ಕೆ? ಓಕೆ. ಯಾಕಂದರೆ ಅಲ್ಲಿ 2 ರೂಟ್ ಇತ್ತು, ಅಲ್ಲೊಂದು ರೂಟ್ ಇತ್ತು, ಇಲ್ಲೊಂದು ರೂಟ್ ಬಂತಲ್ಲ ಅದಕ್ಕೆ. ಓ ಗಾಯ್ಸ್, ನಾನು ನೋಡೇ ಇಲ್ಲ, ಸಾರಿ. ಇಲ್ಲಿದೆ ನೋಡಿ. ಅಯ್ಯೋ ಇರಿ, ಅಲ್ಲಿ ಮಾದಪ್ಪ, ಅಲ್ಲಿದೆ ನೋಡಿ ಮಾದಪ್ಪ. ವ್ಯೂ ನೋಡಿ ಗಾಯ್ಸ್. ಅದು ಯಾವ್ದು ಅಜ್ಜಿ ಬಸ್ಸಿನ ಮೇಲೆ ಕೈ ಮುಗಿದ್ಲು, ಅವಾಗ ಗೊತ್ತಾಯ್ತು ನನಗೆ ಏನಕ್ಕೆ ಕೈ ಮುಗಿದ್ಲು ಅಂತ. ಬರ್ತೀರ ಹೋಗಿ, ನೀವು ಬರ್ತೀರ ಹೋಗಿ. ಹಾಂ, ಈಗ ಒಂದು ವ್ಯೂ ಹಾಕೋಣ. ಬಿಡ್ತಾ ಇಲ್ವಾ ಕೇಳೋಣ ಇದು. ಯಾಕೆ ಸರ್ ಬಿಡಲ್ವಾ? ಯಾಕೆ ಟೈಮಿಂಗ್ಸಾ ಇದೆ கோயிலுக்கிட்ட? அதா ஓகே. அங்கே வந்து இங்கே போகணுமா? ஓ, வேலை நிறுத்திக்குதா? ஆஹா, ஓகே. போக முடியாதா? ஓகே. ஆஹா, பார்க்குறதுக்கு அவ்வளோதான். ஓகே. ஆஹா, ஓகே. ஆஹா, ஓಕೆ. ಗಾಯ್ಸ್, ಸ್ಟ್ಯಾಚು ಹತ್ರ ಬಿಡ್ತಾ ಇಲ್ಲ. ಅಲ್ಲೇನೋ 108 ಅಡಿ ಅಂತ ಹೇಳಿದ್ರು. 108 ಅಡಿಯಿಂದ ಯಾರೋ ಬಿದ್ದು ಸತ್ತೋಗೋರಂತೆ. ಇವು ಸಾಯೋದಲ್ದಲ್ಲೇ ನಮಗೆ ನೋಡೋಕೆ ಬಿಡಲ್ಲ ಗುರು. ಇಲ್ಲಿಂದನೇ ನೋಡ್ಕೊಂಬಿಡಿ ಗೈಸ್. ಮಾದಪ್ಪ ಏನಣ್ಣ? ಇಲ್ಲ போகணுமோ. இப்படியா? என்ன ஆகுறது இல்லையா? ಎಲ್ಲೂ ಜಾಗನೇ ಇಲ್ವೇ? ಯಾವುದೋ ಒಂದು ಐತೆ. ಇಲ್ಲ ಮುಂದೆ ಹಾಕ್ಬಿಡ್ಲ? ಗಾಯ್ಸ್, ಫುಲ್ಲು ಮಳೆ ಬಂದಿದ್ದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಅವರೇ ರಶ್ಶು ಜನ. ಏನೋ ಸಮಥಿಂಗ್ ಆರ್ಕೆಸ್ಟ್ರಾ ನಡೀತಿದೆ, ಅದಕ್ಕೆ ಇಷ್ಟೊಂದು ಜನ ಹೆಂಗಿದ್ದಾರೆ ಅಂದರೆ ಜನ. ಏನು ಇಲ್ಲೇ ಮಲ್ಕೊಂಡವ್ರ ಏನು ಮಾಡ್ತಾವ್ರ ಅನ್ನೋದೇ ಗೊತ್ತಾಗಿಲ್ಲ. ನಾನು ಜನ ಇಲ್ಲ ಅಂದ್ಕೊಂಡಿದ್ದೆ. ನೋಡಿದ್ರೆ ಈ ಪಾರ್ಟಿ ಜನ ಬಿದ್ದವ್ರೆ ನೋಡಿ. ಇಲ್ಲಿ ಹೆಂಗವ್ರೆ ಜನಗಳು. ಪೂಜಾ ಸಾಮಾನು ತೊಗೊಂಡಿದ್ದೀವಿ, ಪೂಜೆ ಮಾಡಿಸ್ಕೊಂಡು ಸಿಗ್ತೀನಿ.
ಹಲೋ ಗೈಸ್, ಹಾಂ ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆದರೆ ಫುಲ್ಲು ಮಳೆ, ಚಿತ್ತಲ್ ಪತ್ತಲ್ ಆಗಿದ್ದೀವಿ. ಹೆಂಗೆ ಹೊಡಿತಿದೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಹೊಡಿತಿದೆ. ಮಹದೇಶ್ವರ ಬೆಟ್ಟದಲ್ಲಿ ಜನ ಇಲ್ಲ ಅಂತಾರೆ. ಏನು ರಶ್ ಇದೆ ಗೊತ್ತಾ ಗಾಯ್ಸ್, ಫುಲ್ ರಶ್ಶು. 500 ರೂಪಾಯಿ ಟಿಕೆಟ್ ತೊಗೊಂಡೋಗಿ 5 ನಿಮಿಷ ಕಾದು ದರ್ಶನ ಮಾಡ್ಕೊಬಂದಿದ್ದಾಯಿತು. ಆದರೆ ಒಂದು ಪಾಯಿಂಟ್ ಗ್ಯಾಪ್ನದಲ್ಲಿ ಇಟ್ಕೊಳ್ಳಿ, ಯಾರೇ ಮಹದೇಶ್ವರ ಬೆಟ್ಟಕ್ಕೆ ಬರಲಿ ಕೈಯಲ್ಲಿ ಕ್ಯಾಶ್ ಹಿಡ್ಕೊಬನ್ನಿ, ಇಲ್ಲ ಆನ್ಲೈನ್ ನಡೆಯಲ್ಲ. ಹೆಂಗೋ ನನ್ನ ಹತ್ರ 500 ರೂಪಾಯಿ ಕ್ಯಾಶ್ ಇತ್ತು, ಹಂಗಾಗಿ ದೇವ್ರ ದರ್ಶನ ಬೇಗ ಆಯಿತು, ಚೆನ್ನಾಗಾಯಿತು. ಇಲ್ಲಿ ಎಲ್ಲದಕ್ಕೂ ಕ್ಯಾಶೇ ಬೇಕು. ದೇವಸ್ಥಾನ ಒಳಗಡೆ ಎಂಟ್ರಿಗೆ 500 ರೂಪೀಸ್ ಆಗುತ್ತೆ. ಯಾರೇ ಬರೋಂಗಿದ್ರು ಕೈಯಲ್ಲಿ ಕ್ಯಾಶ್ ಇಟ್ಕೊಬನ್ನಿ. ಅದೇನೋ ಗೊತ್ತಿಲ್ಲ ಗೈಸ್, ನಾನು ಯಾವಾಗ ಕ್ಯಾಮ್ರಾ ಆಫ್ ಮಾಡ್ತೀನಿ ಅವಾಗ ಬರ್ತಾರೆ ಪೊಲೀಸವರು. ಅದೇ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇತ್ತು, ಅಲ್ಲೆಲ್ಲ ಹುಡುಗರು ಬಾಯ್ಸೆಲ್ಲ ಫೋಟೋ ಹಿಡಿತಾಯಿದ್ರು. ಮೊನ್ನೆ ಚಿರತೆ ಅಟ್ಯಾಕ್ ಆಗಿದ್ದು ಗೊತ್ತಿಲ್ಲೇನ್ರೋ, ಹೋಗ್ರೋ ಅಂತ ಕಳಿಸಿದ್ರು. ಏನು ಮಾಡೋಕ್ಕಾಗಲ್ಲ, ಆ ವ್ಯೂ ಪಾಯಿಂಟ್ ನೋಡಬೇಕಿತ್ತು, ಬಂದ್ಬಿಟ್ವಿ. ತಾಳಿ ಬೆಟ್ಟ ಅಂದರೆ ಇದು ಎಂಟ್ರೆನ್ಸ್, ನಾವು ಬೆಟ್ಟಕ್ಕೆ ಹತ್ತಕ್ಕೆ ಬಂದ್ವಲ್ಲ ಅದ್ರದ್ದು. ಇವಾಗ ಇಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಟೇಕ್ ಕೇರ್.